ತಮಿಳುನಾಡಿನಲ್ಲಿ ದಳಪತಿ ಸುನಾಮಿ ಎದ್ದಿದೆ. ಹೊಸತನಕ್ಕೆ ಮತದಾರ ಜೈ ಎಂದಿದ್ದಾನೆ. ಮೊದಲ ಚುನಾವಣೆಯಲ್ಲೇ ಜನನಾಯಕನ್ ಯಾರೂ ಊಹೆ ಮಾಡದ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದಿಟ್ಟಿದ್ದಾರೆ. 80 ಕ್ಷೇತ್ರಗಳು, ತಮಿಳುನಾಡಿನ 80 ಕ್ಷೇತ್ರಗಳಲ್ಲಿ ಯುವ ಮತಗಳನ್ನ ಸೆಳೆಯುವಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರಂತೆ. ಇನ್ಮೇಲೆ ಈ ಡೇಟಾ ಬರ್ತಾ ಹೋಗುತ್ತೆ ನಮಗೆ. ಟಿವಿಕೆಗೆ 19 ರಿಂದ 30 ವರ್ಷದ ಒಳಗಿನ ಮತದಾರರೇ ಹೆಚ್ಚು ಜೈ ಅಂದಿದ್ದಾರೆ. ನಾವು ಆಗ್ಲೇ ಹೇಳ್ತಾ ಇದ್ವಿ ನಿಮಗೆ, ಜೆನ್ಸಿ ವೋಟರ್ಸ್ ಕೈ ಹಿಡಿದಿದ್ದಾರೆ ಅಂತ. ಚೆನ್ನೈನ 16 ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ್ಗೆ ಮುನ್ನಡೆ ಸಿಕ್ಕಿದೆ. ಚೆಪಾಕ್ನಲ್ಲಿ ಆಘಾತವನ್ನ ಸಿಎಂ ಪುತ್ರ ಉದಯನಿಧಿ ಸ್ಟಾಲಿನ್ ಅನುಭವಿಸಿದ್ದಾರೆ. ಈ ಉದಯನಿಧಿ ಸ್ಟಾಲಿನ್ ಯಾರಂದ್ರೆ, ಸ್ವಲ್ಪ ತಿಂಗಳ ಹಿಂದಷ್ಟೇ ನಿಮಗೆ ನೆನಪಿರ್ಬೋದು, ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಕರೆ ಕೊಟ್ಟಂತಹ ವ್ಯಕ್ತಿ ತಮ್ಮ ಕ್ಷೇತ್ರದಲ್ಲೇ ಸೋಲನ್ನ ಅಪ್ಪಿರೋದು. ಪ್ಲಸ್ ಇವರನ್ನ ಮುಂದಿನ DMK ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಷನ್ ಮಾಡಲಾಗಿತ್ತು. ಆ ವ್ಯಕ್ತಿ ಈಗ ಮುಖ ಇಲ್ಲದ ಹಾಗೆ ಸೋತು ಸುಣ್ಣವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಚೆಪಾಕ್ನಲ್ಲಿ ಹಿಂಗಾದ್ರೆ ಇನ್ನುಳಿದಂತೆ AIADMK ಭದ್ರಕೋಟೆಯಲ್ಲಿ ಏನಾಯಿತು, DMK ಭದ್ರಕೋಟೆಯಲ್ಲಿ ಏನಾಯಿತು, ಆ ಡೀಟೇಲ್ಸನ್ನು ಕೂಡ ಕೊಡ್ತೀವಿ ನಿಮಗೆ. ಎಲ್ಲ ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಇದು ದಳಪತಿ ವಿಜಯ್ ಅವರ ನಿವಾಸದ ದೃಶ್ಯಗಳು. ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ. ವಿಜಯ್ ಅವರ ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಕೂಡ ಸೇರಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಲ್ಲಿ ಪಕ್ಷವನ್ನು ಸ್ಥಾಪಿಸಿ ಅಧಿಕಾರಕ್ಕೆ ತರುವಲ್ಲಿ ಕಾರಣಕರ್ತರಾದಂಥವರು ದಳಪತಿ ವಿಜಯ್. ಸೊ ಹಾಗಾಗಿ ಸಹಜವಾಗಿ ಇಡೀ ಯಾರ್ಯಾರೆಲ್ಲ TVKಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರೂ ಖುಷಿ ಪಡಬೇಕಾದ್ರೆ ಅವರ ಮನೆಯವರು ಖುಷಿ ಪಡದೇ ಇರ್ತಾರ. ಆಮೇಲೆ ಇನ್ಮೇಲೆ ಆ ಮನೆ ಇನ್ಮೇಲೆ ಮುಖ್ಯಮಂತ್ರಿಗಳ ಮನೆ, ಅದು ಲೆವೆಲೇ ಬೇರೆ ಅಲ್ವಾ. ಸೊ ಹಾಗಾಗಿ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಕೂಡ. ಸಹಜವಾದ ಖುಷಿ ಇದೆಲ್ಲವೂ ಕೂಡ. ವಿಜಯ್ ಅವರ ನಿವಾಸ ಚೆನ್ನೈ. ಬಂದು ಮನೆಯಲ್ಲಿ ಎಲ್ರಿಗೂ ಕೂಡ ಮುಖ ತೋರಿಸಿ ಅವರ ಸಂಭ್ರಮದಲ್ಲಿ ಭಾಗಿಯಾಗಿ ನಂತರ ಈಗ ಅವರು ಪಕ್ಷದ ಸಭೆಗೆ ಅಂತ ವಾಪಸ್ ಅವರು ತೆರಳುತ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಯಾಕೆಂದರೆ ಎಲ್ಲರನ್ನೂ ಕೂಡ ಈಗ ಬರಕ್ಕೆ ಹೇಳಿದ್ದಾರೆ. ಗೆದ್ದಂತಹ ಅಭ್ಯರ್ಥಿಗಳು ಅಥವಾ ಗೆಲುವನ್ನು ಸಾಧಿಸ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಇನ್ನು ಮುಂದೆ ರಾಜಕೀಯ ಚಟುವಟಿಕೆ ಬಿರುಸುಗೊಳ್ಳುತ್ತೆ. ಯಾಕೆಂದರೆ ಸರ್ಕಾರ ರಚನೆ ಮಾಡುವಂತಹ ಅನುಭವನೇ ಅವ್ರಿಗಿನ್ನೂ ಇಲ್ಲ. ಈಗ ಸರ್ಕಾರ ರಚನೆ ಮಾಡೋದು ಏನು ಎತ್ತ. ಅಫ್ಕೋರ್ಸ್ ಪ್ರಶಾಂತ್ ಕಿಶೋರ್ ಅವರು ಇದ್ದಾರೆ ಸಪೋರ್ಟ್ಗೆ, ಅವರ ಮಾರ್ಗದರ್ಶನದಲ್ಲೇ ಎಲ್ಲ ನಡೆದಿದ್ದು. ಪ್ರಶಾಂತ್ ಕಿಶೋರ್ ಅವರು ಇವತ್ತಿನ ನಂತರ ತಮಿಳುನಾಡಿನಲ್ಲಿ ಮೋಸ್ಟ್ ಪಾಪ್ಯುಲರ್ ಬಿಹಾರಿ ನಾನೇ ಅಂತ ಹೇಳ್ಕೊಂಡಿದ್ದೆ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತಂತೆ ಗೆಲ್ತಾರೆ ಅಂತ. ಅವರ ರಾಜಕೀಯ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ರು ವಿಜಯ್. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಸರ್ಕಾರ ರಚನೆ ಮಾಡೋದು ಹೆಂಗೆ, ರಾಜ್ಯಪಾಲರನ್ನ ಭೇಟಿ ಮಾಡಬೇಕು, ಸರ್ಕಾರ ರಚನೆಗೆ ನಂಬರ್ಸ್ ನೋಡಬೇಕು, ಫೈನಲ್ ನಂಬರ್ ಎಷ್ಟು ಬರುತ್ತೆ, ಸಪೋರ್ಟ್ ಯಾರ್ಯಾರನ್ನ ತಗೋಬೇಕು, ಅದಾದ ನಂತರ ಮಂತ್ರಿಮಂಡಲ ರಚನೆ, ಇವೆಲ್ಲ ತುಂಬ ದಿನ ಹಿಡಿಯುತ್ತೆ. ಇವೆಲ್ಲ ಕೆಲಸಗಳು ತುಂಬ ಆಗಬೇಕು, ಇವೆಲ್ಲ ಕೆಲಸಗಳು. ಹಾಗಾಗಿ ಇನ್ನು ಮುಂದಕ್ಕೆ ಅವರು ಫುಲ್ ಬ್ಯುಸಿ ಆಗ್ತಾರೆ. ಸದ್ಯಕ್ಕಂತೂ ಇವತ್ತು ಹೆಚ್ಚು ಕಡಿಮೆ ಸಡಗರ ಸಂಭ್ರಮದಲ್ಲೇ ಮುಳುಗೋಗಿರ್ತಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ ಇವಾಗ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ದಾಖಲೆಯ ಮತದಾನ TVKಗೆ ಬಂಪರ್ ಬೆಳೆ ತೆಗೆಯೋ ರೀತಿನಲ್ಲಿ ಆಗಿದೆ. ಸೊ ಹೆಚ್ಚು ಮತದಾನದ ಲಾಭ ನೇರವಾಗಿ ಆಗಿದ್ದು ಹೊಸ ಪಕ್ಷ TVKಗೆ. ಜನ ಹೊಸತನವನ್ನು ಬಯಸಿ ಆಡಳಿತ ವಿರೋಧಿ ಅಲೆ ಕೂಡ ಇದಕ್ಕೆ ಆ್ಯಡ್ ಆನ್ ಆಗಿರುತ್ತೆ. ಹೀಗಾಗಿ ಹೆಚ್ಚಿನ ಪರ್ಸೆಂಟೇಜ್ನಲ್ಲಿ ವೋಟಿಂಗ್ ಆಗಿದೆ.
ಲಾಭ ತಗೊಂಡಿದ್ದಾರೆ ವಿಜಯ್ ಅಂತ. ಈ ಬಾರಿ ಮಹಿಳೆಯರು ಹೆಚ್ಚು ಮತವನ್ನ ಚಲಾವಣೆ ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿ ಸಾಮಾನ್ಯವಾಗಿ ಸೈಲೆಂಟ್ ವೋಟರ್ಸ್ ಯಾರು ಕೇಳಿದ್ರೆ ಅದು ಮಹಿಳೆಯರು. ಅವ್ರ ಮನಸ್ಸಲ್ಲಿರೋದು ಯಾರು ಅನ್ನೋದ್ರ ಮೇಲೆ ಗೆಲುವು ಅಥವಾ ಸಾಮ್ರಾಜ್ಯ ಅವ್ರಿಗೆ ಸಿಕ್ಕಿದ್ದನ್ನು ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ್ವಿ. ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ಗೆ ಜೈಕಾರ ಹಾಕಿದ್ದಾರೆ. ಕಾರಣ ವಿಜಯ್ ಪ್ರಾಮಿಸ್ ಮಾಡಿದ ರೀತಿ ಆಗಿತ್ತು. ಮ್ಯಾನಿಫೆಸ್ಟೋ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, 8 ಗ್ರಾಮ್ ಚಿನ್ನದ ನಾಣ್ಯ ಮದುವೆಗೆ ಅಂತ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 3,500 ರೂಪಾಯಿ ಖರ್ಚಿಗೆ ಕೊಡ್ತೀನಿ ಅಂದರು. ಯಾರಿಗೆ ಜಾಬ್ ಇರಲ್ಲ ಅವ್ರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಸೇಮ್ ಈ ಗ್ಯಾರಂಟಿ ಮಾಡೆಲನ್ನೇ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ಅಲ್ಲಿ 18ರಿಂದ 29 ವಯಸ್ಸಿನ 20% ಮತಗಳು ಯಥೇಚ್ಛವಾಗಿ ಹರಿದು ಬಂದಿದೆ. ನಟ ವಿಜಯ್ ಅವರ ಚರಿಷ್ಮಾ ಸಿನಿಮಾ ಇಮೇಜ್ನಿಂದ ಯುವಕರನ್ನ ಸೆಳೆದಿದ್ದಾರೆ. ಸಿನಿಮಾ ಡೈಲಾಗ್ಗಳನ್ನೇ ಮೋಸ್ಟ್ಲಿ ಅವ್ರು ಹೊಡಿತಾ ಇದ್ದಿದ್ದು ಅವರ ರ್ಯಾಲಿಗಳಲ್ಲಿ, ಎಲ್ಲ ಸಿನಿಮಾ ಡೈಲಾಗ್ಗಳನ್ನೇ. ಅದನ್ನು ಕೇಳಿ ಅಲ್ಲಿ ವಿಸಿಲ್ ಬರ್ತಾ ಇದ್ದಂತಹ ರೀತಿ ದೇವಿಜಲು ಮತಗಟ್ಟೆಯಲ್ಲೂ ಕೂಡ ಸೌಂಡ್ ಮಾಡುತ್ತಾ ಅನ್ನೋ ಪ್ರಶ್ನೆ ಇತ್ತು. ಇವಾಗ ಅದಕ್ಕೆಲ್ಲ ಉತ್ತರ ಸಿಕ್ಬಿಟ್ಟಿದೆ. ಜನಪ್ರಿಯತೆ ಮತವಾಗಿ ಯುವರ ವಿಚಾರದಲ್ಲಿ ಬದಲಾಗಿದೆ. ಆಡಳಿತ ವಿರೋಧಿ ಅಲೆ, ಅಫ್ಕೋರ್ಸ್ ಜನಕಲ್ಯಾಣ ಯೋಜನೆಗಳನ್ನು ಕೊಟ್ಟರೆ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ DMK ನಿಂತಿರುವಂತಹ ಪೊಸಿಷನ್ ಇವತ್ತು ಉತ್ತರವನ್ನು ಕೊಡ್ತಾ ಇದೆ. ಹೊಸತನಕ್ಕೆ ಭಾಷ್ಯ ಬರೆದಿದ್ದಾರೆ ಮತದಾರ. DMK AIADMK ಎರಡೇ ಪಕ್ಷಗಳ ಆಡಳಿತದಿಂದ ಬೇಸತ್ತು ಹೋಗಿದ್ರು ಮತದಾರರು. ಒಂದು ಪೊಲಿಟಿಕಲ್ ಸರ್ಕಲಲ್ಲಿ ಸುತ್ತಾ ಇದ್ರು ಮತದಾರರು. ಇವ್ರು ಬೇಡ ಅಂದರೆ ಇವರು ಅಂತ ಎರಡೇ ಆಪ್ಷನ್ ಇದ್ದಿದ್ದು. ಈಗ 3ನೇ ಆಪ್ಷನ್ ಓಪನ್ ಆಗಿದೆ. ಹಾಗೆ DMKನ ಹಿಂದಿಕ್ಕಿ AIADMKಯಿಂದ ಮತ ವಿಭಜನೆ ಮಾಡಿದ್ದು ಕೂಡ ವರ ಆಗಿದೆ. ಕರೂರು ಕಾಲ್ತುಳಿತ ಪ್ರಕರಣ, ಅಷ್ಟೊಂದು ಜನರನ್ನ ಸಾವನ್ನಪ್ಪಿದ್ರು, ಅದು ವಿಜಯ್ ಕಾರಣ, ವಿಜಯ್ನ ಅರೆಸ್ಟ್ ಮಾಡಬೇಕು ಅನ್ನೋ ಕೂಗು DMKಯಿಂದ ಕೇಳಿಬಂದಿತ್ತು. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ನಾವು ಪ್ರತಿ ಸಲ ಮಾಡುವಂತಹ ಆರೋಪಗಳು ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ನೆಗೆಟಿವ್ ಪ್ರೊಜೆಕ್ಷನ್ ಮಾಡ್ತೀವಿ, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಅದು ಫೀಲ್ಡಲ್ಲಿ ಪಾಸಿಟಿವ್ ಆಗಿಬಿಡುತ್ತೆ.